ಮೇಷರಾಶಿಯವರೇ, ನೀವು ತುಂಬ ಒಳ್ಳೆಯವರು, ನೇರವಾಗಿ ಮಾತನಾಡುವವರು, ಹೃದಯದಲ್ಲಿ ದ್ವೇಷ ಇಟ್ಟುಕೊಳ್ಳದವರು. ಯಾರಾದರೂ ಸಹಾಯ ಕೇಳಿದರೆ ಬೇಡ ಅನ್ನೋ ಪದ ನಿಮ್ಮ ಬಾಯಿಂದ ಸುಲಭವಾಗಿ ಬರೋದಿಲ್ಲ. ಆದರೆ ನಿಮ್ಮ ಈ ಒಳ್ಳೆತನವೇ ಬಳಸಿಕೊಂಡವರು ಇದ್ದಾರೆ. ನಿಮ್ಮ ದುಡಿಮೆಯನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡವರು, ನಿಮ್ಮ ಹಿಂದೆ ಮಾತನಾಡಿದವರು, ನೀನು ಆಗಲ್ಲ ಅಂತ ಹೇಳಿದವರು, ನಿಮ್ಮನ್ನು ಬೇಡವೆಂದು ತಳ್ಳಿದವರು. ನೀವು ನೋವು ಅನುಭವಿಸಿದ್ದೀರಿ, ಆದರೆ ಯಾರಿಗೂ ತೋರಿಸಿಲ್ಲ. ರಾತ್ರಿ ಒಂಟಿಯಾಗಿ ಅತ್ತಿದ್ದೀರಿ, ಬೆಳಿಗ್ಗೆ ಮತ್ತೆ ನಗಿದ್ದೀರಿ. ಇದು ಮೇಷರಾಶಿಯವರ ಶಕ್ತಿ. 17 ಫೆಬ್ರವರಿ 2026 ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಸಾಮಾನ್ಯ ಘಟನೆ ಅಲ್ಲ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಇದ್ದ ಗ್ರಹಣ ಅಂದರೆ ಅವಮಾನ, ಅಡಚಣೆ, ಹಣದ ತೊಂದರೆ, ಮಾನಸಿಕ ಒತ್ತಡ ಇವು ನಿಧಾನವಾಗಿ ಕಳೆಯಲು ಶುರುವಾಗುವ ಸಮಯ ಇದು. ಗ್ರಹಣ ಕಳೆಯುತ್ತಿದ್ದಂತೆ ಒಂದು ಹೊಸ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಮತ್ತು ಕೇಳಿ ಇಲ್ಲಿ, ಇದು ತುಂಬ ಮುಖ್ಯ. ಗ್ರಹಣ ಮುಗಿದ ನಂತರ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದಿರುವಳು. ಅದು ಸಡನ್ ಮಿರಾಕಲ್ ಆಗಿರೋದಿಲ್ಲ. ಒಂದು ಕೆಲಸದ ಅವಕಾಶ ರೂಪದಲ್ಲಿ ಬರಬಹುದು, ಒಂದು ಹಣದ ಸುದ್ದಿ ರೂಪದಲ್ಲಿ ಬರಬಹುದು, ಒಂದು ಅಕಸ್ಮಾತ್ ಸಂಪರ್ಕ ರೂಪದಲ್ಲಿ ಬರಬಹುದು. ಆದರೆ ಒಂದು ವಿಷಯ ಖಚಿತ, ನಿಮ್ಮ ಜೀವನ ಹೆಚ್ಚು ಪವರ್ಫುಲ್ ಆಗಲು ಶುರುವಾಗುತ್ತಿದೆ. ಮೇಷರಾಶಿಯವರ ಅಧಿಪತಿ ಕುಜ. ಇವನು ಯೋಧ, ಹೋರಾಟದ ನಂತರ ಜಯ ಕೊಡೋ ಗ್ರಹ. ಇಲ್ಲಿವರೆಗೂ ನಿಮ್ಮ ಹೋರಾಡಿದ್ದೀರಿ, ಇನ್ನು ಫಲ ಸಿಗೋ ಸಮಯ. ಕೆಲಸದಲ್ಲಿ ಗೌರವ ಹೆಚ್ಚಾಗಬಹುದು, ಹಣದ ಹರಿವು ಶುರುವಾಗಬಹುದು, ನಿಮ್ಮ ಮಾತಿಗೆ ಬೆಲೆ ಬರಬಹುದು. ಮತ್ತು ಗಮನಿಸಿ, ನಿಮ್ಮನ್ನು ಬೇಡವೆಂದು ಹೇಳಿದವರು, ನಿಮ್ಮ ಒಳ್ಳೆತನ ಬಳಸಿಕೊಂಡವರು, ನಿಮಗೆ ಮೋಸ ಮಾಡಿದವರು, ಅವರು ಮತ್ತೆ ನಿಮ್ಮ ಬಳಿ ಬರಬಹುದು. ಯಾಕೆ ಗೊತ್ತಾ? ಪರಿಸ್ಥಿತಿ ಬದಲಾಗುತ್ತಿದೆ, ನಿಮ್ಮ ಔರಾ ಬದಲಾಗುತ್ತಿದೆ, ನಿಮ್ಮ ಸಮಯ ಶುರುವಾಗುತ್ತಿದೆ. ಯಶಸ್ಸಿನ ಕಡೆ ಜನರು ಸ್ವತಃ ಆಕರ್ಷಿತರಾಗುತ್ತಾರೆ. ಈ ಸಮಯದಲ್ಲಿ ಅಹಂಕಾರ ಬೇಡ, ಶಾಂತಿ ಇರಲಿ. ಇದು ಪ್ರತೀಕಾರದ ಕಾಲ ಅಲ್ಲ, ಇದು ಪ್ರತಿಫಲದ ಕಾಲ. ಮೇಷರಾಶಿಯವರೇ, ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ, ನಿಮ್ಮ ಸಹನೆ ವ್ಯರ್ಥ ಆಗಿಲ್ಲ, ನಿಮ್ಮ ಹೋರಾಟ ವ್ಯರ್ಥ ಆಗಿಲ್ಲ. ಸೂರ್ಯಗ್ರಹಣ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಗ್ರಹಣದ ನಂತರದ ದಿನಗಳಲ್ಲಿ ಎಚ್ಚರವಾಗಿರಿ. ಅವಕಾಶ ಗುರುತಿಸಿ, ಸಣ್ಣ ಸೂಚನೆಗಳನ್ನು ಗಮನಿಸಿ. ಯಾಕೆಂದರೆ ಲಕ್ಷ್ಮಿ ಬಾಗಿಲಿಗೆ ಬಂದಾಗ ನಿದ್ರೆಯಲ್ಲಿ ಇದ್ದವರು ಮಾತ್ರ ಗಮನಿಸಲ್ಲ. ನೀವು ಸಿದ್ಧರಾಗಿದ್ದರೆ ಈ ಕಾಲ ನಿಮ್ಮನ್ನು ಮೇಲಕ್ಕೆ ಎತ್ತಬಹುದು. ಮೇಷರಾಶಿಯವರೇ, ಇದು ನಿಮ್ಮ ಸಮಯ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮ ಅನುಭವ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನು ಇಂಥ ರಾಶಿ ಫಲಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಯ ಶುರುವಾಗುತ್ತಿದೆ. ಆಲ್ ದ ಬೆಸ್ಟ್.